ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ. ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ. ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ಪ್ರೀತಿಯ ಮಕ್ಕಳೇ, 7ನೇ ತರಗತಿಯ ವಿಜ್ಞಾನ ವಿಡಿಯೋ ಪಾಠಗಳಿಗೆ ನಿಮಗೆಲ್ಲರಿಗೂ ಸ್ವಾಗತ. 7ನೇ ಅಧ್ಯಾಯವಾದ ಹವಾಮಾನ, ವಾಯುಗುಣ ಮತ್ತು ವಾಯುಗುಣಕ್ಕೆ ಪ್ರಾಣಿಗಳ ಹೊಂದಾಣಿಕೆ ಇವುಗಳ ಬಗ್ಗೆ ನಾವು ಚರ್ಚಿಸೋಣ. ಈ ಅಧ್ಯಾಯದಲ್ಲಿ ಹವಾಮಾನದ ಪರಿಚಯ ಮಾಡ್ಕೊತೀವಿ. ಹವಾಮಾನ ಒಂದು ಸಂಕೀರ್ಣ ಪ್ರಕ್ರಿಯೆ ಹೇಗೆ ಅಂತ ಹೇಳಿ ನೋಡ್ತೀವಿ. ಹವಾಮಾನ ಮತ್ತು ವಾಯುಗುಣಗಳ ನಡುವಿನ ಸಾಮ್ಯತೆಗಳೇನು, ಭಿನ್ನತೆಗಳೇನು ಅಂತ ಹೇಳಿ ನೋಡಿ. ವಾಯುಗುಣಕ್ಕೆ ಪ್ರಾಣಿಗಳು ಹೇಗೆ ಹೊಂದಾಣಿಕೆ ಮಾಡ್ಕೊಂಡಿರ್ತವೆ ಅನ್ನೋದನ್ನು ನೋಡ್ತೀವಿ. ಅದರಲ್ಲೂ ಧ್ರುವ ಪ್ರದೇಶ ಮತ್ತು ಉಷ್ಣವಲಯದ ಮಳೆ ಕಾಡುಗಳಲ್ಲಿ ಇರ್ತಕ್ಕಂತಹ ಪ್ರಾಣಿಗಳು ಯಾವ ರೀತಿ ಹೊಂದಾಣಿಕೆ ಮಾಡ್ಕೊಳ್ತವೆ ಅನ್ನೋದನ್ನು ಈ ಅಧ್ಯಾಯದಲ್ಲಿ ನೋಡ್ತೀವಿ. ಈ ಒಂದು ಮೊದಲ ಅವಧಿಯಲ್ಲಿ ಹವಾಮಾನ ಎಂದರೇನು ಅಂತ ಹೇಳಿ ತಿಳ್ಕೊತೀವಿ. ಮತ್ತು ಹವಾಮಾನದ ವರದಿ ಸಂಗ್ರಹಣೆ ಎಲ್ಲಿಂದ ಮಾಡಬಹುದು, ಯಾವ್ಯಾವ ಮೂಲಗಳಿದ್ದಾವೆ ಅನ್ನೋದನ್ನು ಅರ್ಥಕೊತೀವಿ. ಹವಾಮಾನದ ಬದಲಾವಣೆ ಹೇಗಾಗತ್ತೆ ಎನ್ನುವುದ್ರ ಬಗ್ಗೆ ನೋಡ್ತೀವಿ. ತಾಪ, ಆರ್ದ್ರತೆ ಮತ್ತು ಮಳೆಯ ಪ್ರಮಾಣವನ್ನು ಅಳೆಯಲು ಯಾವ್ಯಾವ ಉಪಕರಣಗಳನ್ನು ಬಳಸ್ತೇವೆ ಅನ್ನೋದನ್ನು ಸಹ ನೋಡ್ತೇವೆ. ಜೊತೆಗೆ ಮನೆಯಲ್ಲೇ ಸಿಗೋ ಸಾಮಗ್ರಿಗಳಿಂದ ನಾವೇ ಒಂದು ಸರಳವಾಗಿ ರೈನ್ ಗೇಜನ್ನು ತಯಾರು ಮಾಡೋದು ಹೇಗೆ ಅಂತ ಹೇಳಿ ಕಲಿತೀವಿ. ಪ್ರಾರಂಭ ಮಾಡೋಣವಾ? ಬನ್ನಿ ನೋಡಿ. ಸೌರಮಂಡಲ. ಈ ಸೌರಮಂಡಲದಲ್ಲಿ ನಾವು ಎಲ್ಲಿದ್ದೇವೆ? ಭೂಮಿ ಎನ್ನೋ ಗ್ರಹದಲ್ಲಿ ನಾವು ವಾಸ ಮಾಡ್ತಾ ಇದ್ದೇವೆ. ಈ ಭೂಮಿಯನ್ನು ಒಂದು ವಿಶಿಷ್ಟ ಗ್ರಹ ಅಂತ ಹೇಳಲಾಗತ್ತೆ. ಏಕಿರ್ಬೋದು? ಭೂಮಿಯನ್ನು ಹೊರತುಪಡಿಸಿದ್ರೆ ಇನ್ಯಾವುದೇ ಗ್ರಹಗಳಲ್ಲೂ ಸಹ ಜೀವಿಗಳು ವಾಸ ಮಾಡ್ತಾ ಇರೋವಂಥದ್ದು ನಮಗಿಲ್ಲಿವರೆಗೂ ಕಂಡು ಬಂದಿಲ್ಲ. ಹಾಗಾಗಿ ಭೂಮಿಯನ್ನು ಒಂದು ವಿಶಿಷ್ಟ ಗ್ರಹ ಅಂತೇಳಿ ಕರಿತೀವಿ. ಈ ಭೂಮಿ ಜೀವಿಗಳಿಗೆ ಅಂಥದ್ದೇನು ಅನುಕೂಲ ಮಾಡಿಕೊಟ್ಟಿದೆ, ಏನಂತ ಅನುಕೂಲಕರ ವಾತಾವರಣ ಇದೆ ಅಂತ ನೋಡೋದಾದರೆ, ಜೀವಿಗಳು ಜೀವಿಸಲು ಬಹಳ ಪ್ರಮುಖವಾಗಿ ಮೂಲಭೂತವಾಗಿ ಏನು ಅವಶ್ಯಕತೆ ಇದೆ? ಗಾಳಿ, ನೀರು, ಶಾಖ ಇವುಗಳ ಸಂಯೋಜನೆ ಈ ಭೂಮಿಯ ಮೇಲೆ ಬಹಳ ಚೆನ್ನಾಗಿದೆ. ಬಹಳ ಚೆನ್ನಾಗಿದೆ ಅಂತ ಹೇಳಿದ್ರೆ ಜೀವಿಗಳಿಗೆ ಬಹಳ ಹಿತಕರವಾಗಿದೆ, ಅನುಕೂಲಕರವಾಗಿದೆ. ಹಾಗಾಗಿ ನೋಡಿ, ನೀರು, ಈ ನೀಲಿ ಭಾಗದಲ್ಲಿ ಕಾಣೋದೆಲ್ಲ ನೀರು. ಹಾಗೆ ಶಾಖ, ಸೂರ್ಯನಿಂದ ನಮಗೆ ಶಾಖ ಮತ್ತು ಬೆಳಕು ಎರಡೂ ಸಹ ಬರುತ್ತೆ. ಇದು ನಿಮಗೆಲ್ಲ ತಿಳಿದೇ ಇದೆ. ಗಾಳಿ, ಇಲ್ಲಿ ಗಾಳಿ ಎಲ್ಲಿದೆ? ಗಾಳಿ ಭೂಮಿಯ ಸುತ್ತಲೂ ಸಹ ಹರಡಿಕೊಂಡಿರುತ್ತೆ. ಭೂಮಿಯ ಗುರುತ್ವಾಕರ್ಷಣ ಬಲ ಗಾಳಿಯನ್ನು ಸೆಳೆದಿರುತ್ತೆ. ಹಾಗಾಗಿ ಸುತ್ತಲೂ ಇರತಕ್ಕಂತಹ ಗಾಳಿಯನ್ನು ನಾವು ವಾಯುಮಂಡಲ ಅಂತ ಹೇಳಿ ಕರಿತೀವಿ. ಈ ವಾಯುಮಂಡಲವನ್ನು ನಾವು ನೋಡೋದಾದರೆ ಇಲ್ಲಿ ಗಾಳಿ ವಿವಿಧ ಸ್ತರಗಳಲ್ಲಿ ಹಂಚಿಕೆಯಾಗಿರುತ್ತೆ. ನೋಡಿ, ನಾವು 5 ಸ್ತರಗಳನ್ನು ಮಾಡಿಕೊಂಡಿದ್ದೇವೆ. ಇದು ಭೂಮಿಯ ಮೇಲ್ಭಾಗದಲ್ಲಿ ಮೊದಲನೇ ಪದರ ಇದೆ. ಈ ಮೊದಲನೇ ಪದರವನ್ನು ಟ್ರೋಪೋಸ್ಪಿಯರ್ ಅಂತ ಹೇಳಿ ಕರಿತೀವಿ, ಅಂದರೆ ಪರಿವರ್ತನಾ ವಲಯ. ಎರಡನೇ ಪದರವನ್ನು ಸ್ಟ್ರಾಟೋಸ್ಪಿಯರ್ ಅಂತ ಹೇಳ್ತೀವಿ, ಸಮೋಷ್ಣ ವಲಯ. ಮೂರನೆಯದು ಮಿಸೋಸ್ಪಿಯರ್ ಅಂದರೆ ಮಧ್ಯಂತರ ವಲಯ. ಥರ್ಮೋಸ್ಪಿಯರ್, ಥರ್ಮೋ ಅಂದರೆ ಉಷ್ಣ, ಉಷ್ಣತಾ ವಲಯ. ಕೊನೆಯದು ಎಕ್ಸೋಸ್ಪಿಯರ್, ಬಾಹ್ಯ ವಲಯ ಅಂತ ಹೇಳಿ ಕರಿತೀವಿ. ಈ ಒಂದು ಅಧ್ಯಾಯದಲ್ಲಿ ನಾವು ಟ್ರೋಪೋಸ್ಪಿಯರ್ ಬಗ್ಗೆ ನಾವು ಹೆಚ್ಚಿನ ಗಮನವನ್ನು ನೀಡಲಿದ್ದೇವೆ. ಈ ಟ್ರೋಪೋಸ್ಪಿಯರ್ 10 ಕಿಲೋಮೀಟರ್ಗಳಿಂದ ಹಿಡಿದು 18 ಕಿಲೋಮೀಟರ್ಗಳವರೆಗೂ ವ್ಯಾಪಿಸಿರುತ್ತೆ ಭೂಮಟ್ಟದ ಮೇಲೆ. ಧ್ರುವ ಪ್ರದೇಶಗಳಲ್ಲಿ ಭೂಮಿಯಿಂದ ಮೇಲ್ಭಾಗಕ್ಕೆ ಲಂಬವಾಗಿ ಒಂದು ಸುಮಾರು 10 ಕಿಲೋಮೀಟರ್ಗಳವರೆಗೆ ವ್ಯಾಪಿಸಿದರೆ, ಭೂಮಧ್ಯ ರೇಖೆ ಹತ್ರ ಸುಮಾರು 18 ಕಿಲೋಮೀಟರ್ಗಳವರೆಗೆ
ವ್ಯಾಪಿಸಿರತ್ತೆ. ಸುಮಾರು ಅಂತ ಹೇಳ್ತಾ ಇದ್ದೀನಿ, ಇದು ನಿಖರವಾಗಿ ಅಲ್ಲ. ಒಂದು ಕಡೆ ಹೆಚ್ಚು, ಒಂದು ಕಡೆ ಕಡಿಮೆ ಇರುತ್ತೆ. ಟ್ರೋಪೋ ಅಂತ ಹೇಳಿದ್ರೆ ಚೇಂಜ್ ಅಂತ ಹೇಳಿ, ಬದಲಾವಣೆ. ಈ ವಲಯದಲ್ಲಿ ಹೆಚ್ಚು ಬದಲಾವಣೆಗಳು ಕಂಡು ಬರೋದ್ರಿಂದ ಇದಕ್ಕೆ ಪರಿವರ್ತನಾ ವಲಯ, ಟ್ರೋಪೋಸ್ಪಿಯರ್ ಅಂತ ಹೇಳಲಾಗತ್ತೆ. ಏನೆಲ್ಲ ಬದಲಾವಣೆಗಳು ಇಲ್ಲಿ ಕಂಡು ಬರ್ತವೆ ಈ ವಲಯದಲ್ಲಿ ಅನ್ನೋದನ್ನು ನೋಡೋಣವಾ? ನೋಡಿ, ಗಾಳಿಯ ಚಲನೆ ನಮಗೆಲ್ಲ ಗೊತ್ತಿದೆ ಅಲ್ವಾ? ಗಾಳಿ ಚಲಿಸೋದು, ಗಿಡ ಮರದಲ್ಲಿ ಎಲೆಗಳು ಅಲುಗಾಡ್ತಿದ್ರೆ ಆಗ ಗಾಳಿ ಬೀಸ್ತಿದೆ ಅಂತ ನಮಗೆ ಗೊತ್ತಾಗತ್ತೆ. ನೀರಾವಿ, ನದಿ, ಸಾಗರ, ಸಮುದ್ರ ಇವುಗಳಲ್ಲೆಲ್ಲ ಇದೆ. ಇಲ್ಲಿ ನೀರು ಯಾವ ರೂಪದಲ್ಲಿದೆ? ದ್ರವ ರೂಪದಲ್ಲಿದೆ. ಇದು ಶಾಖವನ್ನು ಹೀರಿಕೊಂಡು ಅನಿಲ ರೂಪಕ್ಕೆ ಪರಿವರ್ತನೆ ಆಗತ್ತೆ. ಅದನ್ನು ನೀರಾವಿ ಅಂತ ಹೇಳ್ತೀವಿ. ಈ ನೀರಾವಿ ಗಾಳಿಯ ಜೊತೆ ಬೆರೆಯುತ್ತೆ. ಇದು ಬೆರೆಯೋದನ್ನು ನಾವು ಆರ್ದ್ರತೆ ಅಂತಲೂ ಸಹ ಕರಿತೀವಿ. ಈ ನೀರಾವಿ ಮೇಲಕ್ಕೆ ಹೋಗಿ 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 ಹೋದ್ಮೇಲೆ ತಂಪಾಗ್ತಾ ಮೋಡಗಳ ರಚನೆ ಆಗತ್ತೆ ಅಲ್ವಾ? ಮೋಡಗಳ ರಚನೆ ಆದಮೇಲೆ ಏನಾಗಬೇಕು? ಮಳೆ ಬೀಳಲೇಬೇಕು. ಅದು ಮಳೆನಾದರೂ ಆಗಿರ್ಬೋದು, ಆಲಿಕಲ್ಲು ಸಹಿತ ಮಳೆ ಬೇಕಾದ್ರೂ ಬರಬಹುದು ಅಲ್ವೇ? ಜೊತೆಗೆ ಕೆಲವು ಕಡೆ ಮಂಜು ಬೀಳುತ್ತೆ, ಇನ್ನು ಕೆಲವು ಕಡೆ ಹಿಮ ಬೀಳುತ್ತೆ. ಧ್ರುವ ಪ್ರದೇಶಗಳಲ್ಲಿ ಗಮನಿಸಿರ್ತೀರಿ, ಹಿಮ ಉದುರ್ತಾ ಇರುತ್ತೆ. ಜೊತೆಗೆ ಉಷ್ಣತೆಯ ಮಟ್ಟ, ಇದನ್ನು ತಾಪ ಅಂತ ಹೇಳ್ತೀವಿ ಅಲ್ವಾ? ಈ ತಾಪದ ಏರಿಳಿಕೆಯನ್ನು ಸಹ ನಾವಿಲ್ಲಿ ಕಾಣಬಹುದಾಗಿದೆ. ಜೊತೆಗೆ ಮಳೆ ಬರಬೇಕಾದ್ರೆ ಸಾಮಾನ್ಯವಾಗಿ ಗಮನಿಸಿರ್ತೀರ, ಮಿಂಚು, ಗುಡುಗು ಕೇಳಿರ್ತೀರ. ಮಿಂಚು ನೋಡಿರ್ತೀರ, ಗುಡುಗು ಕೇಳಿರ್ತೀರ ಅಲ್ವಾ? ಅದೇ ಮಳೆ ಬರುವ ಸಂದರ್ಭದಲ್ಲಿ ಮತ್ತೆ ಕಾಮನ ಬಿಲ್ಲನ್ನು ಸಹ ನಾವು ಕೆಲವು ಬಾರಿ ಕಂಡಿರ್ತೇವೆ. ಹೀಗೆ ಇನ್ನು ಅನೇಕ ಬದಲಾವಣೆಗಳು ಈ ಪರಿವರ್ತನಾ ಮಂಡಲದಲ್ಲಿ ಕಂಡು ಬರ್ತವೆ. ಈ ಅಂಶಗಳಲ್ಲಿ ಮಳೆಯನ್ನು ನಾವು ಪರಿಗಣಿಸೋದಾದರೆ ಏನನ್ಸುತ್ತೆ ಮಕ್ಕಳೇ ನಿಮಗೆ? ಮಳೆ ಬಂದಾಗ ಮಳೆಯಲ್ಲಿ ಹೋಗಿ ನೆನಿಬೇಕು, ಕುಣಿಬೇಕು, ಆಟ ಆಡಬೇಕು, ಅದು ನಿಮಗೆ ಖುಷಿಯನ್ನು ನೀಡುತ್ತೆ ಅಲ್ವಾ? ಹಾಗೆಯೇ ರೈತರಿಗಾದರೆ ಕಾಲ ಕಾಲಕ್ಕೆ ಮಳೆ ಬಂದುಬಿಟ್ರೆ ರೈತರು ಬಹಳ ಸಂತುಷ್ಟದಿಂದ ಇರ್ತಾರೆ. ಅವರ ಕೃಷಿ ಚಟುವಟಿಕೆಗಳು ಚೆನ್ನಾಗಿ ಆಗೋದ್ರಿಂದ ಬಹಳ ಸಂತೃಪ್ತ ಜೀವನವನ್ನು ಅವರು ಸಾಗಿಸ್ತಾರೆ ಅಲ್ವಾ? ಇರಲಿ, ಈಗ ಮಳೆ ಇವತ್ತು ಬರುತ್ತಾ ಇಲ್ವಾ ಅಂತ ಊಹೆ ಮಾಡಬೇಕು. ನಿಮ್ಮ ಮನೆಯಲ್ಲಿ ಯಾರು ಚೆನ್ನಾಗಿ ಊಹೆ ಮಾಡ್ತಾರೆ? ನಿಮ್ಮ ಮನೆಯಲ್ಲಿರೋ ಪೋಷಕರು, ಹಿರಿಯರು, ನಿಮ್ಮ ತಂದೆ ತಾಯಿ, ಅಜ್ಜ ಅಜ್ಜಿ, ಅವರು ಚೆನ್ನಾಗಿ ಊಹೆ ಮಾಡ್ತಾರಾ ಅಥವಾ ನೀವು ಚೆನ್ನಾಗಿ ಊಹೆ ಮಾಡ್ತೀರಾ? ಹೌದು, ನೀವೆಲ್ಲ ಚಿಕ್ಕವರಿದ್ದೀರಿ, ನಿಮಗೆ ಅನುಭವ ಕಡಿಮೆ ಇರುತ್ತೆ. ನಿಮ್ಮ ಹಿರಿಯರು ಮಳೆ ಬರುವುದನ್ನು ಚೆನ್ನಾಗಿ ಊಹೆ ಮಾಡ್ತಾರೆ, ಅವ್ರಿಗೆ ಅನುಭವ ಹೆಚ್ಚಿರುತ್ತೆ. ಅವರು ಹೇಗೆ ಊಹೆ ಮಾಡ್ತಾರೆ? ಹೊರಗಡೆ ಹೋಗ್ತಾರೆ, ಆಕಾಶ ನೋಡ್ತಾರೆ, ಅಲ್ಲಿ ಇರ್ತಕ್ಕಂತಹ ಮೋಡಗಳು ನೋಡ್ತಾರೆ. ಈ ಮೋಡಗಳು ಮಳೆಯ ಮೋಡಗಳೇ, ಇದರಿಂದ ಬರುತ್ತಾ ಮಳೆ ಇಲ್ವಾ ಅಂತ ಅವ್ರ ಅನುಭವಕ್ಕೆ ಬಂದಿರುತ್ತೆ. ಅದನ್ನು ನೋಡಿ ಇಲ್ಲಿ ಸ್ವಲ್ಪ ಮಳೆ ಬೀಳ್ಬೋದು, ಇಲ್ಲ ಇವತ್ತು ತುಂಬ ಚೆನ್ನಾಗಿ ಮಳೆ ಬೀಳುತ್ತೆ ಅಂತ ಹೇಳ್ತಾರೆ. ಸಾಕಷ್ಟು ಸಾರಿ ಅವ್ರು ಹೇಳಿದ ಹಾಗೇ ಆಗತ್ತೆ, ಬಹುತೇಕ ಬಾರಿ ಅಲ್ವಾ? ಇನ್ನು ಕೆಲವು ಸಾರಿ ಮನೇಲಿದ್ದುಕೊಂಡೇನೆ ಏನಪ್ಪ ಇಷ್ಟು ಧಗೆ ಹೊಡಿತಾ ಇದೆ, ಇಷ್ಟು ಧಗೆ, ಇಷ್ಟು ಬಿಸಿಲು, ಸೆಕೆ, ಇವತ್ತು ಸಂಜೆ ಗ್ಯಾರಂಟಿ ಮಳೆ ಬರುತ್ತೆ ಅಂತ ಹೇಳ್ತಾರೆ. ಹಾಗೆಯೇ ಮಳೆ ಬಂದ್ಬಿಡತ್ತೆ. ಇಂಥ ಅನುಭವಗಳೆಲ್ಲ ನಮ್ಮ ಗಮನಕ್ಕೆ ಬಂದಿದೆ ಅಲ್ವಾ? ಇರಲಿ, ಈಗ ನೋಡಿ, ನಮ್ಮ ಮನೆಯಲ್ಲಿರೋ ಹಿರಿಯರಿಗಿನ್ನ ಚೆನ್ನಾಗಿ ಊಹೆ ಮಾಡಬೇಕು. ಇವತ್ತು ಮಳೆ ಬರುತ್ತೆ ಅಂತ ಹೇಳಿ ಊಹೆ ಮಾಡಿ ನಮಗೆ ತಿಳಿಸ್ತಾರೆ ಯಾರೋ ಒಬ್ಬರು. ಯಾರವರು ಅಂತ ನೀವು ಹೇಳಬೇಕು. ಇವ್ರಿಗಿನ್ನ ಚೆನ್ನಾಗಿ ಹೆಚ್ಚು ನಿಖರವಾಗಿ ಊಹೆ ಮಾಡ್ತಕ್ಕಂಥವ್ರು ಯಾರು? ಒಂದು ಸುಳುಹು ಕೊಡ್ಲಾ? ಇವರು ಇವತ್ತಿನ ಮಳೆ ಬಗ್ಗೆ ಅಷ್ಟೇ ಅಲ್ಲ, ನಾಳೆ ಮಳೆ ಬಗ್ಗೆ, ನಾಡಿದ್ದು, ಇನ್ನೂ 3 ದಿನ, ಇನ್ನೂ 1 ವಾರದ ಮಳೆ ಬಗ್ಗೆ ಬೇಕಾದ್ರೂ ಸಹ ಇವರು ನಮಗೆ ಮಾಹಿತಿಯನ್ನು ಕೊಟ್ಬಿಡ್ತಾರೆ. ಹೌದು, ಈಗ ನಿಮಗೆ ಗೊತ್ತಾಗಿರುತ್ತೆ ಅಲ್ವಾ? ದೂರದರ್ಶನದಲ್ಲಿ ನಾವು ಈ ಮಳೆಯ ಬಗ್ಗೆ ನಾವು ಮಾಹಿತಿಯನ್ನು ಪಡಿಬಹುದು, ಅಲ್ಲಿ ಹೇಳ್ತಿರ್ತಾರೆ ಅಲ್ವಾ? ನಂತರ ನ್ಯೂಸ್ ಪೇಪರ್, ಇಲ್ಲೂ ಸಹ ದಿನಪತ್ರಿಕೆಯಲ್ಲಿ ಮಳೆ ಯಾವಾಗ ಬರುತ್ತೆ ಅಂತ ಹೇಳಿ ಮುದ್ರಿತ ಮಾಡಿರ್ತಾರೆ. ನಂತರ ರೇಡಿಯೋದಲ್ಲೂ ಸಹ ಪ್ರಸಾರ ಮಾಡ್ತಿರ್ತಾರೆ ಮಳೆಯ ಬಗ್ಗೆ, ಯಾವಾಗ ಮಳೆ ಬರಬಹುದು ಅಂತ ಹೇಳಿ. ಈ ದೂರದರ್ಶನದಲ್ಲಿ ಮಳೆಯ ಬಗ್ಗೆ ನಮಗೆ ಮಾಹಿತಿ ಸಿಗತ್ತೆ. ಎಲ್ಲ ಚಾನಲಲ್ಲೂ ಸಿಗುತ್ತಾ?
ಇಲ್ಲ. ಕಾರ್ಟೂನ್ ಚಾನಲ್, ಮೂವಿ ಚಾನಲ್ಸ್ನಲ್ಲಿ ನಮಗೆ ಮಳೆಯ ಬಗ್ಗೆ ಮಾಹಿತಿ ಸಿಗುತ್ತಾ? ಇಲ್ಲ. ನಾವೇನಿದ್ರು ನ್ಯೂಸ್ ಚಾನಲನ್ನೇ ನೋಡಬೇಕಾಗತ್ತೆ. ನ್ಯೂಸ್ ಚಾನಲ್ನಲ್ಲಿ ಬರೀ ಮಳೆ ಬಗ್ಗೆ ಮಾತ್ರ ಹೇಳ್ತಾರಾ ಅಥವಾ ಇನ್ನೇನಾದರೂ ಅದ್ರ ಜೊತೆಗೆ ಹೇಳ್ತಾರಾ? ಹೌದು, ಕೆಲವು ಅಂಶಗಳನ್ನು ಹೇಳ್ತಾರಲ್ವಾ? ಬನ್ನಿ, ಏನು ಹೇಳ್ತಾರೆ? Let's now take a look at the weather updates from your city. ಇಂದಿನ ಗರಿಷ್ಠ ತಾಪ ಎಷ್ಟಿದೆ, ಇಂದಿನ ಕನಿಷ್ಠ ತಾಪ ಎಷ್ಟಿದೆ, ಮತ್ತು ಇವತ್ತೇನಾದರೂ ಮಳೆ ಬಂದಿದ್ರೆ ಇಂದಿನ ಮಳೆಯ ಪ್ರಮಾಣ ಎಷ್ಟು, ನಾಳೆ ಮಳೆ ಬರುವ ಸಾಧ್ಯತೆ ಇದೆಯಾ ಇಲ್ವಾ ಅನ್ನೋ ಮಾಹಿತಿಯನ್ನು ದೂರದರ್ಶನದಲ್ಲಿ ನ್ಯೂಸ್ ಚಾನಲ್ನಲ್ಲಿ ನಾವು ಪಡಿಬಹುದು. ನ್ಯೂಸ್ ಪೇಪರ್ನಲ್ಲಾದರೆ ಟಿ ವಿನಲ್ಲಿ ಹೇಳಿದಂತಹ ಅಂಶಗಳ ಜೊತೆಗೆ ಸೂರ್ಯೋದಯ ಸಮಯ, ಸೂರ್ಯಾಸ್ತದ ಸಮಯ, ಆರ್ದ್ರತೆ, ನಾನು ಆಗಲೇ ಹೇಳಿದ್ದೀನಿ, ಆರ್ದ್ರತೆ ಅಂದರೆ ಗಾಳಿಯಲ್ಲಿರ್ತಕ್ಕಂತಹ ನೀರಾವಿ ಬಗ್ಗೆ, ಅದರ ಪ್ರಮಾಣ ಎಷ್ಟಿದೆ, ಗರಿಷ್ಠ ಕನಿಷ್ಠ ಹೇಳ್ತಾರೆ. ಮತ್ತು ಗಾಳಿಯ ಜವ, ಗಾಳಿ ಒಂದು ಕಡೆಯಿಂದ ಒಂದು ಕಡೆ ಚಲಿಸ್ತಾ ಇದೆ ಅಂತ ಅಂದರೆ ಗಂಟೆಗೆ ಎಷ್ಟು ಕಿಲೋಮೀಟರ್ ಚಲಿಸತ್ತೆ ಅಂತ ಹೇಳಿ ಗಾಳಿಯ ಜವವನ್ನು ಹೇಳ್ತಾರೆ. ನೋಡಿ, ಈ ಕಡೆ ಒಂದು ತುಣುಕು ನ್ಯೂಸ್ ಪೇಪರ್ನಲ್ಲಿ ಬಿತ್ತರವಾಗಿರ್ತಕ್ಕಂಥದ್ದು. ಗರಿಷ್ಠ ಉಷ್ಣತೆ, ಕನಿಷ್ಠ ಉಷ್ಣತೆ, ಸನ್ರೈಸ್, ಸನ್ಸೆಟ್, ಮೂನ್ ರೈಸ್, ಮೂನ್ ಸೆಟ್, ಮೇನ್ಲಿ ಕ್ಲಿಯರ್ ಸ್ಕೈ ಅಂದರೆ ಆಕಾಶದಲ್ಲಿ ಯಾವುದೇ ಮೋಡಗಳು ಕಂಡು ಬರೋಲ್ಲ ಅಂತ ಹೇಳಿ ಅಲ್ವಾ. ಅವರದವರದೇ ವಿನ್ಯಾಸಗಳಲ್ಲಿ ನ್ಯೂಸ್ ಪೇಪರ್ನಲ್ಲಿ ಇವುಗಳನ್ನೆಲ್ಲ ನಾವು ಕಾಣ್ತೇವೆ. ನ್ಯೂಸ್ ಪೇಪರ್ನಲ್ಲಿ ಈ ಹವಾಮಾನದ ವರದಿಯನ್ನು ಎಲ್ಲಿ ನಾವು ನೋಡಬಹುದು, ಎಲ್ಲಿ ಸಿಗತ್ತೆ, ಯಾವ ಕಾಲಮ್ನಲ್ಲಿ ಸಿಗತ್ತೆ? ಹೌದು, ಹವಾಮಾನ ವರದಿ ಆ ಭಾಗದಲ್ಲಿ ನಮಗೆ ಹವಾಮಾನದ ಈ ಎಲ್ಲ ಅಂಶಗಳು ಕಂಡು ಬರ್ತವೆ. ಹಾಗಾದರೆ ಹವಾಮಾನ ಅಂತ ಅಂದರೆ ಏನು? ಇಲ್ಲಿದೆಯಲ್ಲ, ಎಲ್ಲ ಅಂಶಗಳು ಸೇರಿಸಿದ್ರೇ ಹವಾಮಾನ ಅಲ್ವೇ? ಹಾಗಾಗಿ ಹವಾಮಾನದ ವ್ಯಾಖ್ಯಾನ ಹೇಗೆ ಮಾಡಬಹುದು ಅನ್ನೋದನ್ನು ನೋಡೋಣವಾ? ತಾಪ, ಮಳೆ, ಆರ್ದ್ರತೆ, ಗಾಳಿಯ ಜವ ಇತ್ಯಾದಿಗಳಿಗೆ ಸಂಬಂಧಿಸಿದಂತೆ ಒಂದು ಪ್ರದೇಶ, ಆ ಪ್ರದೇಶದಲ್ಲಿರೋ ವಾತಾವರಣದ ಒಂದು ದಿನದ ಸ್ಥಿತಿಯನ್ನು ನೋಡಿ ಆ ಪ್ರದೇಶದ ಹವಾಮಾನವನ್ನು ನಿಗದಿಪಡಿಸಲಾಗತ್ತೆ. ಈಗ ದಿನಪತ್ರಿಕೆಯಲ್ಲಿ ಇನ್ನೂ ಹೇಗೆಲ್ಲ ಬಿತ್ತರವಾಗುತ್ತೆ, ಕೆಲವು ತುಣುಕುಗಳಿದ್ದಾವೆ, ನೋಡೋಣ. ನೋಡಿ, ಒಂದು ಪೇಪರ್ನಲ್ಲಿ ಟುಡೇ ಟುಮಾರೋ ಅಂದರೆ ಇವತ್ತಿನ ಹವಾಮಾನ, ನಾಳೆಯ ಹವಾಮಾನದ ಬಗ್ಗೆ ಹೇಳಲಾಗಿದೆ. ಇನ್ನೊಂದು ದಿನಪತ್ರಿಕೆಯಲ್ಲಿ ಇವತ್ತಿನಿಂದ ಮುಂದಕ್ಕೆ ಒಂದು ವಾರದ ಬಗ್ಗೆ ಹವಾಮಾನದ ವರದಿಯನ್ನು ಹೇಳಿದ್ದಾರೆ. ಇಲ್ಲಿ ನೋಡಿ, ಸೆಪ್ಟೆಂಬರ್ನಲ್ಲಿ ವಾಡಿಕೆಗಿಂತ ಹೆಚ್ಚು ಮಳೆ ಅಂತ ಹೇಳಿದ್ದಾರೆ. ಅಂದರೆ ಒಂದು ತಿಂಗಳಲ್ಲಿ ಮಳೆ ಎಷ್ಟು ಬರಬಹುದು. ಈ ಭಾಗದಲ್ಲಿ ಗಮನಿಸಿ, ಈ ಹಿಂದಿನ ವರ್ಷ ಎಷ್ಟು ಮಳೆ ಬಂದಿತ್ತು, ಎಷ್ಟು ಪ್ರಮಾಣ ಬಂದಿತ್ತು, ಈ ವರ್ಷ ಎಷ್ಟು ಮಳೆ ಬರುವ ನಿರೀಕ್ಷೆ ಇದೆ ಅಂತೇಳಿ ವಿಶ್ಲೇಷಣೆ ಮಾಡಿದ್ದಾರೆ. ಯಾರು ಹವಾಮಾನದ ವರದಿಯನ್ನು ಸಿದ್ಧಪಡಿಸುವವರು? ಇದಕ್ಕೆ ಒಂದು ವ್ಯವಸ್ಥೆ ಇದೆ. ಸರ್ಕಾರಿ ಹವಾಮಾನ ಇಲಾಖೆ ಅಂತ ಹೇಳಿ ಇರುತ್ತೆ. ಮೆಟಿಯರೊಲಾಜಿಕಲ್ ಡಿಪಾರ್ಟ್ಮೆಂಟ್ ಅಂತ ಹೇಳ್ತೇವೆ. ನೋಡಿ, ಈ ಒಂದು ಬಿಲ್ಡಿಂಗ್ ಕಾಣ್ತಾ ಇದೆಯಲ್ಲ, ಇದು ಕೇಂದ್ರ ಕಚೇರಿ ನವದೆಹಲಿಯಲ್ಲಿದೆ. ಇದನ್ನು ಮೌಸಮ್ ಭವನ್ ಅಂತ ಹೇಳ್ತಾರೆ. ಮೌಸಮ್ ಅಂತ ಹೇಳಿದ್ರೆ ಹಿಂದಿಯಲ್ಲಿ ಹವಾಮಾನ ಅಂತ ಹೇಳಿ. ಇದರ ಶಾಖೆಗಳು ಭಾರತದ ಪ್ರಮುಖ ನಗರಗಳಲ್ಲಿ ಅಲ್ಲಲ್ಲೇ ಇರುತ್ತೆ. ಅದರಲ್ಲಿ ನಮ್ಮ ಬೆಂಗಳೂರು ಸಹ ಒಂದು. ಬೆಂಗಳೂರಿನಲ್ಲಿ ಇದರ ಶಾಖೆಯು ಸಹ ಇದೆ. ಇವುಗಳ ಕಾರ್ಯವೈಖರಿ ನೋಡೋದಾದರೆ ಉಪಗ್ರಹ ಆಧಾರಿತವಾಗಿ ಇವು ಕಾರ್ಯನಿರ್ವಹಿಸ್ತವೆ ಅಂತ ಹೇಳಿದ್ರೆ, ಉಪಗ್ರಹದ ಮೂಲಕ ಹವಾಮಾನದ ಘಟಕಾಂಶಗಳನ್ನೆಲ್ಲ ನೋಡಿ ವಿಶ್ಲೇಷಣೆ ಮಾಡಿ ವರದಿಯನ್ನು ಸಿದ್ಧಪಡಿಸಲಾಗತ್ತೆ. ಬನ್ನಿ, ಈಗೊಂದು ಪ್ರಶ್ನೆ ಇದೆ. ಎಲ್ಲ ದಿನಗಳಲ್ಲೂ ಒಂದೇ ರೀತಿಯ ಹವಾಮಾನ ಇರುವುದೇ? ಇರಲ್ಲ ಸರ್ ಅಂತ ಹೇಳ್ತೀನಿ. ಯಾಕೆ? ಗೊತ್ತಿದೆ, ನಿನ್ನೆ ಇದ್ದಿದ್ದ ಥರನೇ ಇವತ್ತಿಲ್ಲ, ಇವತ್ತಿದ್ದಿದ್ದ ಥರನೇ ನಾಳೆ ಇರೋದಿಲ್ಲ. ಆದರೂ ಲಿಖಿತವಾಗಿ ಒಂದು ಆಧಾರ ಬೇಕಲ್ಲ. ಅದಕ್ಕೋಸ್ಕರವಾಗಿ ನಮ್ಮ ಟೆಕ್ಸ್ಟ್ ಬುಕ್ನಲ್ಲಿ
ಒಂದು ಚಟುವಟಿಕೆ ಕೊಟ್ಟಿದ್ದಾರೆ. ನೋಡಿ, ಈ ಒಂದು ಕೋಷ್ಟಕವನ್ನು ತುಂಬಿದ್ರೆ ನಮಗೊಂದು ಆಧಾರ ಸಿಗತ್ತೆ. ದಿನಾಂಕ, ಗರಿಷ್ಠ ತಾಪ, ಕನಿಷ್ಠ ತಾಪ ಸೆಲ್ಸಿಯಸ್ನಲ್ಲಿ, ಗರಿಷ್ಠ ಆರ್ದ್ರತೆ, ಕನಿಷ್ಠ ಆರ್ದ್ರತೆ ಪರ್ಸೆಂಟೇಜ್ನಲ್ಲಿ, ಮಳೆ ಮಿಲಿಮೀಟರ್ನಲ್ಲಿ. ಇದನ್ನು ತುಂಬಬೇಕಲ್ಲ, ಇದಕ್ಕೆ ಮಾಹಿತಿ ಎಲ್ಲಿಂದ ತಗೊಳ್ಳೋದು? ಈಗಿನ್ನು ನಾವು ಮಾತಾಡಿದ ಹಾಗೆ ದಿನಪತ್ರಿಕೆಯಿಂದ ನಾವು ಮಾಹಿತಿಯನ್ನು ತಗೊಂಡು ತುಂಬೋದು. ನಂತರ ಗೂಗಲ್ ಅಪ್ಲಿಕೇಶನ್ ಅಂತ ಹೇಳಿದ್ರೆ ಗೂಗಲ್ನಲ್ಲಿ ಸರ್ಚ್ ಮಾಡಿ ಅಲ್ಲಿ ಸಾಕಷ್ಟು ಮಾಹಿತಿ ಸಿಗುತ್ತೆ, ನಮಗೆ ತಗೊಂಡು ತುಂಬೋದು. ನಂತರ ಮೊಬೈಲ್ ಆ್ಯಪ್ಸ್, ಮೊಬೈಲ್ಗಳಲ್ಲಿ, ಆ್ಯಂಡ್ರಾಯ್ಡ್ ಮೊಬೈಲ್ಗಳಲ್ಲಿ ಕೆಲವು ಅಪ್ಲಿಕೇಶನ್ಗಳನ್ನು ಡೌನ್ಲೋಡ್ ಮಾಡಿಕೊಂಡು ಅದರಲ್ಲೂ ಸಹ ನಾವು ಮಾಹಿತಿ ಪಡೆದು ಇದಕ್ಕೆ ತುಂಬಬಹುದು. ಗರಿಷ್ಠ ತಾಪ ಮತ್ತು ಕನಿಷ್ಠ ತಾಪ ಅಳೆಯೋದಿಕ್ಕೆ ಒಂದು ವಿಶೇಷವಾದಂತಹ ತಾಪಮಾಪಕ ಇರುತ್ತೆ. ನೋಡಿದ್ದೀರಾ ಮಕ್ಕಳೇ? ಉಷ್ಣಪಾಠದಲ್ಲಿ ಇದನ್ನು ನೀವು ನೋಡಿರ್ತೀರಿ. ಗರಿಷ್ಠ ಆರ್ದ್ರತೆ, ಕನಿಷ್ಠ ಆರ್ದ್ರತೆ ಇದನ್ನು ಅಳಿಲಿಕ್ಕೆ ಯಾವ ಮಾಪಕ ಇದೆ? ಮಳೆಯ ಪ್ರಮಾಣವನ್ನು ಅಳಿಲಿಕ್ಕೆ ಯಾವ ಮಾಪಕವನ್ನು ಬಳಸ್ತೇವೆ ನೋಡೋಣವಾ? ನೋಡಿ, ಇದು ಗರಿಷ್ಠ ತಾಪ ಮತ್ತು ಕನಿಷ್ಠ ತಾಪ ಕಂಡುಹಿಡಿಯಲಿಕ್ಕೆ ಇರತಕ್ಕಂತಹ ವಿಶೇಷವಾದ ತಾಪಮಾಪಕ. ಇದು ಗರಿಷ್ಠ ಆರ್ದ್ರತೆ ಮತ್ತು ಕನಿಷ್ಠ ಆರ್ದ್ರತೆ ಕಂಡುಹಿಡಿಯಲಿಕ್ಕೆ ಇರತಕ್ಕಂತಹ ಆರ್ದ್ರತಾ ಮಾಪಕ, ಹೈಗ್ರೋಮೀಟರ್ ಅಂತ ಹೇಳ್ತೀವಿ. ಮಳೆಯ ಪ್ರಮಾಣ ಎಷ್ಟು ಅಂತ ಕಂಡುಹಿಡಿಯಲಿಕ್ಕೆ ಈ ಒಂದು ಮಳೆ ಮಾಪಕವನ್ನು ಬಳಸಲಾಗುತ್ತೆ. ಇದನ್ನು ರೈನ್ ಗೇಜ್ ಅಂತ ಹೇಳ್ತಾರೆ. ಈ ಮಳೆಯ ಮಾಪಕದಲ್ಲಿ ಹಲವಾರು ವಿಧಗಳಿದ್ದಾವೆ. ನೋಡಿ ಮಕ್ಕಳು, ಇದು ಡಿಜಿಟಲ್ ರೈನ್ ಗೇಜ್ ಅಂತ ಹೇಳ್ತೀವಿ. ಇದು ಬಕೆಟ್ ರೈನ್ ಗೇಜ್. ಈ ಮಧ್ಯ ಕಾಣೋ ಈ ಎರಡು ರೈನ್ ಗೇಜ್ಗಳನ್ನು ನಮ್ಮ ಭಾರತದಲ್ಲಿ ಸಾಮಾನ್ಯವಾಗಿ ಬಳಸಲಾಗುತ್ತೆ. ಈಗ ಮನೆಯಲ್ಲೇ ನಾವು ಒಂದು ಸರಳವಾಗಿ ಒಂದು ರೈನ್ ಗೇಜನ್ನು ಹೇಗೆ ತಯಾರು ಮಾಡ್ಕೋಬಹುದು ಅಂತ ಅನ್ನೋದನ್ನು ನೋಡೋಣವಾ? ಮೊದಲಿಗೆ ಒಂದು ವಾಟರ್ ಬಾಟ್ಲ್ ತಗೋಬೇಕು. ಇದರ ಮೇಲ್ಮೈ ನೋಡಿ ಹೀಗೆ ನೇರವಾಗಿರಬೇಕು, ಉಬ್ಬು ತಗ್ಗುಗಳು ಇರಬಾರ್ದು. ನಂತರ ಒಂದು ಕಟರ್ನ ಬಳಸಿ ಇದರ ಕುತ್ತಿಗೆಯ ಭಾಗವನ್ನು ಹೀಗೆ ಕಟ್ ಮಾಡಿ ತೆಗೆದುಬಿಡಬೇಕು. ಕುತ್ತಿಗೆಯ ಭಾಗ ತೆಗೆದ ನಂತರ ನೋಡಿ ಈ ರೀತಿ ನಮಗೆ ಮೆಜರಿಂಗ್ ಜಾರ್ ಥರ ಇದೆ. ಈಗ ಇದು ಗಟ್ಟಿಯಾಗಿ ನಿಲ್ಲಬೇಕು, ಗಾಳಿಗೆ ಬೀಳಬಾರ್ದು. ಅದಕ್ಕೋಸ್ಕರವಾಗಿ ಈಗ ತಳಕ್ಕೆ ಸ್ವಲ್ಪ ಮಟ್ಟಿಗೆ ಮರಳನ್ನು ಅಥವಾ ಕಲ್ಲನ್ನು ಸ್ವಲ್ಪ ತುಂಬೋಣ. ನಾನೀಗಿಲ್ಲಿ ಕಲ್ಲುಗಳನ್ನು ಹಾಕ್ತಾ ಇದ್ದೇನೆ. ನಂತರ ಈ ಮೇಲ್ಮೈ ಸಮತಟ್ಟಾಗಬೇಕು. ಅದಕ್ಕಾಗಿ ಯಾವುದಾದ್ರೂ ಬಣ್ಣದ ನೀರನ್ನು ಇದಕ್ಕೆ ಹಾಕೋಣ. ನೋಡಿ ಹೀಗೆ ಸಮತಟ್ಟಾಗಿರುತ್ತೆ. ನಂತರ ಚಿಕ್ಕ ಸ್ಕೇಲ್ನಾದರೂ ಸರಿ ಅಥವಾ ಒಂದು ಟೇಪ್ ಮೇಲೆ ಈ ಸ್ಕೇಲ್ನ ಅಳತೆ ಪಟ್ಟಿಯಲ್ಲಿರ್ತಕ್ಕಂಥ ಮಾಪನಗಳನ್ನೆಲ್ಲ ಬರೆದಾದರೂ ಸರಿ ಇದಕ್ಕೆ ಹೀಗೆ ಅಂಟಿಸಬೇಕಾಗತ್ತೆ. ಈಗ ನೋಡಿ ಸ್ಕೇಲನ್ನು ಅಂಟಿಸಲಾಗಿದೆ. ಆ ನೀರಿನ ಮೇಲ್ಮೈಗೆ ತಗಲೋ ಹಾಗೆ ಸೊನ್ನೆಯನ್ನು ಸರಿ ಹೊಂದಿಸಿ ಈ ರೀತಿ ಸ್ಕೇಲ್ ಇಟ್ಟು ನೇರವಾಗಿ ಲಂಬವಾಗಿ ಮಡಗಿ ಸೆಲ್ಲೋ ಟೇಪ್ನ ಮೂಲಕ ಅಂಟಿಸ್ಬಿಡೋದು. ಸಿದ್ಧ ಆಗಿದೆ ನಮ್ಮ ಮಳೆಯ ಮಾಪಕ ರೈನ್ ಗೇಜ್. ಬನ್ನಿ ಈಗ ಬಳಸೋದು ಹೇಗೆ ಅಂಥೇಳಿ ನೋಡೋಣ. ಇದನ್ನು ಒಂದು ವಿಶಾಲವಾದ ಪ್ರದೇಶದಲ್ಲಿ ಇಡಬೇಕು. ಯಾವುದೇ ಮರದ ಕೊಂಬೆಗಳಾಗಲಿ ಕಟ್ಟಡಗಳಾಗಲಿ ಇದಕ್ಕೆ ಅಡ್ಡ ಇರಬಾರ್ದು. ಮಳೆ ಬರ್ತಾ ಇದೆ. ಈಗ ಈ ನಮ್ಮ ರೈನ್ ಗೇಜ್ಗೆ ಯಾವುದೇ ಅಡೆತಡೆ ಇಲ್ಲ. ಅಂತಹ ಸ್ಥಳದಲ್ಲಿ ನಾವೀಗ ಇದನ್ನು ಮಡಗಿದ್ದೀವಿ. ಮಳೆ ನಿಂತ ನಂತರ ಚೆಕ್ ಮಾಡೋಣ. ಸುಮಾರು ಅರ್ಧ ಗಂಟೆ ಹೊತ್ತು ಮಳೆ ಬಂದು ಈಗ ನಿಂತಿದೆ. ಈಗ ಪರೀಕ್ಷಿಸೋಣವೇ. ನೋಡಿ, ಕಣ್ಣಂಚಿಗೆ ನೇರವಾಗಿಟ್ಕೊಂಡು ಓದಬೇಕು. 4 ಮಿಲಿಮೀಟರ್ನಷ್ಟು ಕಾಣ್ತಾ ಇದೆ. ಅಂದರೆ ಈಗ ಈ ಒಂದು ಅರ್ಧ ಗಂಟೆಯಲ್ಲಿ 4 ಮಿಲಿಮೀಟರ್ನಷ್ಟು ಮಳೆ ಆಗಿದೆ. ನೋಡಿದ್ರಲ್ಲ ಮಕ್ಕಳೇ, ನೀವು ಸಹ ಈ ತರಗತಿ ಆದಮೇಲೆ ನಿಮ್ಮದೇ ಆದಂತಹ ಒಂದು ರೈನ್ ಗೇಜ್ನ ಮಾಡಿ ಇಟ್ಕೊತಿರಲ್ವಾ, ಬಳಸ್ತಿರಲ್ವಾ? ಇಲ್ಲಿ ನನಗೊಂದು ಪ್ರಶ್ನೆ ಕಾಡುತ್ತೆ. ಮಳೆಯ ಪ್ರಮಾಣವನ್ನು ಲೀಟರ್ನಲ್ಲಿ ನಾವು ಅಳೆಯದೆ ಮಿಲಿಮೀಟರ್ನಲ್ಲಿ ಅಳಿತೀವಿ. ಎಂತಕ್ಕೆ ಹೀಗೆ? ಈ ಪ್ರಶ್ನೆಗೆ ನಿಮ್ಮ ಶಿಕ್ಷಕರು, ಗುರು ಹಿರಿಯರ ಹತ್ರ ನೀವು ಚರ್ಚಿಸಿ ಉತ್ತರವನ್ನು ಕಂಡುಕೊಳ್ಳಿ. ಮುಂದಿನ ತರಗತಿಯಲ್ಲಿ ಇದರ ಬಗ್ಗೆ ಚರ್ಚೆ ಮಾಡೋಣ. ಒಂದು ಮೊಬೈಲ್ ಆ್ಯಪ್ ಬಳಸ್ಕೊಂಡು ಅದರಲ್ಲಿ ಮಾಹಿತಿ ಪಡೀತಾ ಈ ಕೋಷ್ಟಕವನ್ನು ಹೇಗೆ ತುಂಬಬಹುದು ಅಂತ ಅನ್ನೋದನ್ನು ನೋಡೋಣ. ಬನ್ನಿ.
ಆಂಡ್ರಾಯ್ಡ್ ಮೊಬೈಲ್ ಸೆಟ್ಲಿ ಒಂದು ಇನ್ಬಿಲ್ಟ್ ಆ್ಯಪ್ ಇರುತ್ತೆ. ಇದ್ರ ಮೂಲಕ ನಾವು ಹವಾಮಾನದ ವರದಿಯನ್ನು ತಿಳಿಯಬಹುದಾಗಿದೆ. ಅದನ್ನು ನೋಡೋಣ ಬನ್ನಿ. ನೋಡಿ, ಇಲ್ಲಿ ಒಂದು ಮೋಡ ಸೂರ್ಯದ ಚಿತ್ರ ಕಾಣ್ತಾ ಇದೆ. ಅದ್ರ ಪಕ್ಕ 27 ಡಿಗ್ರಿ ಸೆಲ್ಸಿಯಸ್ ಕಾಣ್ತಾ ಇದೆ ಅಲ್ವಾ? ಅದರ ಮೇಲೆ ಒತ್ತಿ ನೋಡಿ. ಇದಕ್ಕೆ ಇಂಟರ್ನೆಟ್ನ ಕನೆಕ್ಷನ್ ತೊಗೊಂಡಿರಬೇಕಾಗತ್ತೆ. ವೆದರ್ ರಿಪೋರ್ಟ್ ಸ್ಥಳ ತೋರಿಸ್ತಾ ಇದೆ. ನೆಕ್ಸ್ಟ್ ಸಂಡೇ 4th ಅಕ್ಟೋಬರ್ ಮತ್ತು ಸಮಯ ತೋರಿಸ್ತಾ ಇದೆ. ನೋಡಿ, ಇಲ್ಲಿ 14:30, 15:30, 16:30, 17:30 ಹೀಗೆ ಪ್ರತಿ ಒಂದೊಂದು ಗಂಟೆಗೂ ಸಹ ಹವಾಮಾನದ ವರದಿ ಬೇಕು ಅಂತ ಹೇಳಿದ್ರೆ ಈ ಭಾಗದಲ್ಲಿ ನಾವು ನೋಡಬಹುದಾಗಿದೆ. ಇಲ್ಲ ನಮಗಿನ್ನೂ ಹೆಚ್ಚಿನ ವಿವರ ಬೇಕಿತ್ತು ಅಂತ ಹೇಳಿದ್ರೆ ಅಲ್ಲಿ ಮೋರ್ ಇದೆಯಲ್ಲ, ಅದನ್ನು ಪ್ರೆಸ್ ಮಾಡಿದ್ರೆ ನೋಡಿ ಹೀಗೆ ಬರುತ್ತೆ. ಹವರ್ಲಿ ವೆದರ್, ಇಲ್ಲಿ ಇವತ್ತಿಂದ ಪ್ರತಿ ಗಂಟೆಗೂ ಸಹ ವೆದರ್ ರಿಪೋರ್ಟ್ ಹೀಗೆ ತೋರಿಸ್ತಾ ಹೋಗುತ್ತೆ. ಸಮಯ, ತಾಪ ಮತ್ತು ಆಕಾಶ ಹೇಗಿದೆ, ಮತ್ತು ಮಳೆ ಬರುವ ಸಾಧ್ಯತೆ. 4ನೇ ಕಾಲಮ್ ಇದೆಯಲ್ಲ, ಅದು ಮಳೆ ಬರುವ ಸಾಧ್ಯತೆಯನ್ನು ಸೂಚಿಸುತ್ತೆ. ಅದು ಮಳೆ ಹನಿಯ ಸಂಕೇತ. ಕೊನೆಯ ಕಾಲಮ್ನಲ್ಲಿರ್ತಕ್ಕಂತಹ ಆರೋ ಮಾರ್ಕನ್ನು ಒತ್ತಿದ್ರೆ ಆ ಗಂಟೆಯಲ್ಲಿ ಇನ್ನೂ ಸ್ವಲ್ಪ ಹೆಚ್ಚಿನ ವಿವರಣೆ ಸಿಗುತ್ತೆ. ಅಂದರೆ ಹ್ಯೂಮಿಡಿಟಿ, UV ಇಂಡೆಕ್ಸ್, ವಿಂಡ್ ಸ್ಪೀಡ್ ಇದೆಲ್ಲ ನಮಗೆ ಸಿಗತ್ತೆ. ಹೀಗೆ ನಾವು ಗಂಟೆಗೂ ಸಹ ಹವಾಮಾನದ ವರದಿಯನ್ನು ನೋಡಬಹುದು. ಬ್ಯಾಕ್ ಬನ್ನಿ, 2ನೇ ಕಾಲಮ್ಗೆ ಹೋದರೆ ಎಸ್ಟರ್ಡೇ, ಟುಡೇ, ಮಂಡೇ, ಟ್ಯೂಸ್ಡೇ, ವೆಡ್ನೆಸ್ಡೇ, ಥರ್ಸ್ಡೇ, ಫ್ರೈಡೇ ಅಂತಿದೆ ಅಲ್ವಾ? ಇದು ಒಂದು ವಾರದ ಹವಾಮಾನದ ವರದಿಯನ್ನು ಇಲ್ಲಿ ನಾವು ಕಾಣಬಹುದು. ಮೋರ್ ಅನ್ನೋದನ್ನು ಒತ್ತಿದ್ರೆ ಹೀಗೆ ಓಪನ್ ಆಗುತ್ತೆ. ನೋಡಿ, ಇಲ್ಲಿ 10 ದಿನದ ವೆದರ್ ರಿಪೋರ್ಟ್ ಇದೆ. ಮುಂದಿನ ದಿನಗಳ ಬಗ್ಗೆನೂ ಸಹ ನಾವು ಹವಾಮಾನದ ವರದಿಯನ್ನು ಪಡಿಬಹುದಾಗಿದೆ. ನೋಡಿದ್ರಲ್ಲ ಮಕ್ಕಳೇ, ಹೀಗೆ ನಾನು ಈ ಆ್ಯಪನ್ನೇ ಬಳಸಿ ದತ್ತಾಂಶಗಳನ್ನು ತಗೊಂಡು ಇದಕ್ಕೆ ತುಂಬಿದ್ದೇನೆ. ಅದು ಹೇಗಿದೆ ನೋಡಿ. ಸೆಪ್ಟೆಂಬರ್ 23, 24ರಿಂದ ಹಿಡಿದು 29ನೇ ತಾರೀಕುವರೆಗೂ ಗರಿಷ್ಠ ತಾಪ 29 ಡಿಗ್ರಿ ಸೆಲ್ಸಿಯಸ್, 28, 26 ಹೀಗಿದೆ. ಕನಿಷ್ಠ 19, 20 ಈ ರೀತಿ ಇದೆ. ಗರಿಷ್ಠ ಆರ್ದ್ರತೆ 94%, 92%, 85% ಈ ರೀತಿ ಇದ್ದರೆ ಕನಿಷ್ಠ ಆರ್ದ್ರತೆ 77, 79 ಹೀಗಿದೆ. ಮಳೆಯ ಪ್ರಮಾಣ, ಮಳೆ ಒಂದು 4 ದಿನ ಅಷ್ಟೇ ಮಳೆ ಬಂದಿದೆ ಅಲ್ವಾ? 18 ಮಿಲಿಮೀಟರ್. ಓಕೆ, ಈಗ ನೋಡಿ 23ನೇ ತಾರೀಕು ಮತ್ತು 25ನೇ ತಾರೀಕನ್ನು ಗಮನಿಸಿ. ಇಲ್ಲಿ ಗರಿಷ್ಠ ತಾಪ ಮತ್ತು ಕನಿಷ್ಠ ತಾಪ ಒಂದೇ ಆಗಿದಾವೆ ನೋಡಿ. 29, 19, 19, 19 ಅಲ್ವೇ? ಹಾಗಾದರೆ ಈ ಎರಡೂ ದಿನಗಳಲ್ಲಿ ಹವಾಮಾನ ಒಂದೇ ಥರನಾಗಿತ್ತಾ? ಇಲ್ಲ ಅಲ್ವಾ? ಯಾಕೆಂದರೆ ಹವಾಮಾನ ತಾಪದ ಮೇಲಷ್ಟೇ ಅವಲಂಬನೆ ಆಗಿಲ್ಲ. ಹವಾಮಾನದ ಒಳಗಡೆ ತಾಪ, ಆರ್ದ್ರತೆ, ಮಳೆ, ಗಾಳಿಯ ವೇಗ ಇನ್ನೂ ಮುಂತಾದ ಘಟಕಾಂಶಗಳಿದ್ದಾವೆ. ಎಲ್ಲವನ್ನು ನೋಡಿ ನಾವು ಹವಾಮಾನ ಅಂತ ಹೇಳ್ತೀವಿ ಅಲ್ವಾ? ಹಾಗಾಗಿ ಆರ್ದ್ರತೆ ನೋಡಿ ಬದಲಾಗಿದೆ, 94, 85%. ಸೊ ಹಾಗಾಗಿ ಮಳೆ ಹೇಳೋದಾದರೆ ಒಂದು ದಿನ ಮಳೆ ಬಂದಿದೆ, ಇನ್ನೊಂದು ದಿನ ಮಳೆನೇ ಬಂದಿಲ್ಲ. ಹಾಗಾಗಿ ಇದರಿಂದ ನಮಗೇನು ತಿಳಿಯುತ್ತೆ? ಹವಾಮಾನವು ದಿನದಿಂದ ದಿನಕ್ಕೆ ಬದಲಾಗತ್ತೆ. ಯಾವುದೋ ಕೆಲವು ಪ್ಯಾರಾಮೀಟರ್ಸ್ಗಳು ಒಂದೇ ಆಗಿರ್ಬೋದು, ಆದರೆ ಎಲ್ಲ ಪ್ಯಾರಾಮೀಟರ್ಸ್ಗಳು ಸಹ ಒಂದೇ ಆಗಲಿಕ್ಕೆ ಸಾಧ್ಯ ಇಲ್ಲ. ದಿನದಿಂದ ದಿನಕ್ಕೆ ಬದಲಾದ ಮೇಲೆ ವಾರದಿಂದ ವಾರಕ್ಕೆ ಬದಲಾಗೋಲ್ವೇ? ಆಗತ್ತೆ. ತಿಂಗಳಿನಿಂದ ತಿಂಗಳಿಗೂ ಸಹ ಬದಲಾಗತ್ತೆ. ಇದರಿಂದಾಗಿ ನಾವು ಏನು ಮಾಡಿದ್ದೀವಿ? ಒಂದು ವರ್ಷವನ್ನು ಚಳಿಗಾಲ, ಮಳೆಗಾಲ, ಬೇಸಿಗೆ ಕಾಲ ಅಂತ ಹೇಳಿ ಸಪ್ರೇಟ್ ಮಾಡಿ ಇಟ್ಕೊಬಿಟ್ಟಿದ್ದೀವಿ, ಹೌದಾ? ಅದರಲ್ಲೂ ಕೆಲವು ಯಾವ ರೀತಿ ಗುರುತಿಸಲಾಗತ್ತೆ ಅಂತ ಹೇಳಿದ್ರೆ, ಮಾಗಿಯ ಚಳಿ ಅಂತ ಹೇಳ್ತೀವಿ. ಮಾಘ ಮಾಸದಲ್ಲಿ ಬಹಳ ಚಳಿ. ಆಷಾಢದ ಗಾಳಿ, ಆಷಾಢದಲ್ಲಿ ಬೀಸೋ ಗಾಳಿ ಎಂದಿನಂತೆ ಇರೋಲ್ಲ, ಬಹಳ ಹೆಚ್ಚು ಗಾಳಿ ಬೀಸತ್ತೆ ಅಲ್ವೇ? ಇದನ್ನು ಇನ್ನೂ ನಾವು ಸೂಕ್ಷ್ಮವಾಗಿ ಗಮನಿಸೋದಾದರೆ ಹವಾಮಾನ ಅನ್ನೋದು ಗಂಟೆಗೂ ಸಹ ಬದಲಾಗತ್ತೆ. ನಂತರ ಒಂದು ಪ್ರಶ್ನೆ ಇದೆ, ಹವಾಮಾನವನ್ನು ಊಹಿಸೋದು ಸುಲಭವೇ? ಇದಕ್ಕೆ ಕೆಲವು ಸನ್ನಿವೇಶಗಳನ್ನು ಹೇಳ್ತೀನಿ, ಅದರ ಮೂಲಕ ಇದರ ಉತ್ತರವನ್ನು ಕಂಡುಹಿಡ್ಕೊಳ್ಳೋಣ. ನೋಡಿ, ಕೆಲವು ಸಾರಿ ಬೆಳಿಗ್ಗೆನೆ ಬಹಳ ಬಿಸಿಲಿರುತ್ತೆ, ಇದ್ದಕ್ಕಿದ್ದಂತೆ ಮೋಡ ಕೌದು ಭಾರಿ ಮಳೆ ಬಂದ್ಬಿಡತ್ತೆ. ಅದನ್ನು ಬಂದಾಗ ನಮ್ಗೆ ಆಶ್ಚರ್ಯ ಆಗುತ್ತೆ,
ನಾವು ಮಳೆ ಬರುತ್ತೆ ಅಂತ ಊಹಿಸೇ ಇರಲ್ಲ, ಎಲ್ಲೂ ಮೋಡಗಳೇ ಇರಲಿಲ್ಲ, ಎಲ್ಲಿಂದ ಬಂತಪ್ಪ ಈ ಮೋಡಗಳು, ಈ ಮಳೆ ಎಲ್ಲಿ ಬಂತು ಅಂತ ಆಶ್ಚರ್ಯ ಆಗತ್ತೆ ನಮಗೆ ಅಲ್ವಾ. ಇನ್ನು ಕೆಲವು ಸಾರಿ ಭಾರೀ ಮಳೆ ಬರ್ತಾ ಇರುತ್ತೆ, ಇದ್ದಕ್ಕಿದ್ದಂಗೆ ಮಳೆ ನಿಂತು ಮೋಡಗಳೆಲ್ಲ ಸರಿದು ಬಹಳ ಬಿಸಿಲು ಬರುತ್ತೆ. ಇನ್ನೂ ಕೆಲವು ಸರಿ ಏನಾಗುತ್ತೆ, ಬಿಸಿಲು ಇದ್ದೇ ಇರುತ್ತೆ, ಹಾಗೇನೆ ಮಳೆ ಹನಿಗಳು ಬಂದ್ಬಿಡತ್ತೆ. ಮೋಡ ಎಲ್ಲಿದೆ, ಎಲ್ಲಿ ಬರ್ತಿದೆ ಮಳೆ ಅನ್ನೋ ಆಶ್ಚರ್ಯ ಆಗ್ಬಿಡತ್ತೆ ಅಲ್ವಾ. ಇವನ್ನೆಲ್ಲ ನಾವು ಗಮನಿಸಿದಾಗ ನಾವು ಸುಲಭವಾಗಿ ಊಹಿಸಬಹುದಾ ಹವಾಮಾನವನ್ನು? ಇಲ್ಲ, ಖಂಡಿತವಾಗಿಯೂ ಸಹ ಇದು ಸುಲಭ ಸಾಧ್ಯ ಅಲ್ಲ. ಇದು ಕ್ಲಿಷ್ಟಕರ. ಏಂತಕ್ಕೆ ಅಂತ ಹೇಳಿದ್ರೆ ಇದರಲ್ಲಿ ಅನೇಕ ಘಟಕಾಂಶಗಳಿದೆ. ತಾಪ, ಆರ್ದ್ರತೆ, ಗಾಳಿಯ ವೇಗ, ಮಳೆ ಎಲ್ಲವುದನ್ನು ಒಳಗೊಂಡಿರೋದ್ರಿಂದ ಇದು ಒಂದು ಸಂಕೀರ್ಣ ಪ್ರಕ್ರಿಯೆ. ಅಷ್ಟು ಸುಲಭವಾಗಿ ನಾವು ಹವಾಮಾನವನ್ನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಸುಲಭವಾಗಿ ನಾವು ಹವಾಮಾನವನ್ನು ಊಹಿಸಲಿಕ್ಕೆ ಸಾಧ್ಯ ಇಲ್ಲ. ನಂತರ ಗರಿಷ್ಠ ಹಾಗೂ ಕನಿಷ್ಠ ತಾಪ ಒಂದು ದಿನದಲ್ಲಿ ಯಾವ ಸಮಯದಲ್ಲಿ ಇರುತ್ತೆ ಅಂತ ಹೇಳಿ. ಇದನ್ನು ತಿಳಿಬೇಕಾದ್ರೆ ಒಂದು ದಿನದಲ್ಲಿ ಪ್ರತಿ ಗಂಟೆಗೂ ಸಹ ತಾಪವನ್ನು ನಾವು ನಿಗದಿ ಮಾಡ್ಕೋಬೇಕಾಗತ್ತೆ. ನಾನೀಗಾಗಲೇ ತೋರಿಸಿದ ಹಾಗೆ ಆ್ಯಪನ್ನು ಬಳಸ್ಕೊಂಡು ನಾವು ತಾಪವನ್ನು ಗುರುತು ಮಾಡಿಕೊಂಡಾಗ ನಮಗಿಲ್ಲಿ ಒಂದು ಲಿಖಿತವಾದಂತಹ ದಾಖಲೆ ಸಿಗುತ್ತೆ. ಸ್ಪಷ್ಟವಾಗಿ ನಾವು ಇದಕ್ಕೆ ಉತ್ತರ ಕೊಡಬಹುದು. ನೋಡಿ, ಇದು ಸಮಯ, ಗಂಟೆಗಳು. 1 ಗಂಟೆ ಅಂತ ಹೇಳಿದ್ರೆ ಇದು ಮಧ್ಯರಾತ್ರಿ 1 ಗಂಟೆ. ಹೀಗೆ 13ನೇ ಗಂಟೆ ಅಂತ ಹೇಳಿದ್ರೆ ಇದು ಮಧ್ಯಾಹ್ನ 1 ಗಂಟೆ. ಹಾಗೇನೆ ನೋಡಿ, ಟೆಂಪ್ರೇಚರ್ ಡಿಗ್ರಿ ಸೆಲ್ಸಿಯಸ್ನಲ್ಲಿದೆ. ನೋಡಿ, ಇದು ಬರ್ತಾ 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 ಇಳಿದು ಮತ್ತೆ ಹೆಚ್ಚಿ ಮತ್ತೆ ಇಳಿದಿದೆ. ಇದರಲ್ಲಿ ಕನಿಷ್ಠ ಎಲ್ಲಿ ನೋಡಿ, ಈ ಭಾಗದಲ್ಲಿ 17 ಡಿಗ್ರಿ ಸೆಲ್ಸಿಯಸ್ ಇದು ಕನಿಷ್ಠ. ಯಾವ ಸಮಯದಲ್ಲಿ? 4 ಗಂಟೆ. 4 ಗಂಟೆ, ರಾತ್ರಿ 4 ಗಂಟೆ ಅಂದರೆ ಬೆಳಗಿನ ಜಾವ 4 ಗಂಟೆ. ಆ ಸಮಯದಲ್ಲಿ ಕನಿಷ್ಠ ಇದೆ. ಗರಿಷ್ಠ ನೋಡಿ 27 ಡಿಗ್ರಿ ಸೆಲ್ಸಿಯಸ್. 14ರಿಂದ 16 ಅಂತ ಹೇಳಿದ್ರೆ ಮಧ್ಯಾಹ್ನ 2 ಗಂಟೆಯಿಂದ 4 ಗಂಟೆವರೆಗೂ ಅತ್ಯಧಿಕ ಉಷ್ಣತೆ ಇತ್ತು. ಇದು ಒಂದು ದಿನದ್ದು. ಹೀಗೇನೆ ನೀವು 3-4 ದಿನದ್ದನ್ನು ನೋಡಿದ್ರೆ ನಾವು ಸಾಮಾನ್ಯೀಕರಿಸಬಹುದು. ಏನಂತ ಹೇಳಿ, ಮುಂಜಾನೆ ಕನಿಷ್ಠ ತಾಪ ಇರುತ್ತೆ, ಮಧ್ಯಾಹ್ನ ಗರಿಷ್ಠ ತಾಪ ಇರುತ್ತೆ. ಮಕ್ಕಳೇ, ಇಲ್ಲಿವರೆಗೂ ಸಾಕಷ್ಟು ಅಂಶಗಳನ್ನು ನಾವಿವತ್ತು ಚರ್ಚೆ ಮಾಡಿದ್ದೀವಿ. ಈಗ ನಾನು ನಿಮಗೆ ಒಂದು ಯೋಜನೆಯನ್ನು ನೀಡ್ತೇನೆ. ನೀವು ಇದನ್ನೆಲ್ಲ ತಯಾರಿಸಬೇಕು. ಹವಾಮಾನ ತಿಳಿಯೋದ್ರಿಂದ ಜನರಿಗೇನು ಪ್ರಯೋಜನ, ಇದನ್ನು ಯಾಕೆ ತಿಳ್ಕೋಬೇಕು ಅನ್ನೋದನ್ನು ಆಲೋಚನೆ ಮಾಡಿ, ಗುರು ಹಿರಿಯರ ಹತ್ರ ಚರ್ಚಿಸಿ ಇದರ ಒಂದು ಯೋಜನೆಯನ್ನು ತಯಾರಿಸಿ. ನಿಮ್ಮ ಶಾಲೆಯಲ್ಲಿ ನೀವು ಶಿಕ್ಷಕರ ಸಹಾಯದೊಂದಿಗೆ ರೈನ್ ಗೇಜ್ ತಯಾರಿಸಿ ಮತ್ತೆ ಅದನ್ನು ಬಳಸಿ. ನಿಮ್ಮ ಶಾಲೆಯಲ್ಲಿ ನಿಮ್ಮ ಪ್ರದೇಶದ 1 ವಾರದ ಹವಾಮಾನದ ವರದಿಯನ್ನು ನೀವು ತಯಾರಿಸಿ. ಇದನ್ನೆಲ್ಲ ಮಾಡ್ತೀರಿ ಅಂತ ಹೇಳಿ ಭಾವಿಸ್ತೇನೆ. ಇಷ್ಟೊತ್ತು ವಿಡಿಯೋ ಪಾಠವನ್ನು ಆಲಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ನಾನು ಮೋಹನ್ ಕುಮಾರ್ ಕೆ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕೋಲೂರಿನಲ್ಲಿ ಸಹ ಶಿಕ್ಷಕನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಬೆಂಗಳೂರು ದಕ್ಷಿಣ ವಲಯ 1. ಧನ್ಯವಾದಗಳು.